ಮತ್ತೊಮ್ಮೆ ನಿಮಗೆ ನವೋದಯ ಗಣಿತ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಮತ್ತೊಂದು ಸರಿ ನಾವು ಈ ಗುಣಾಕಾರದ ಬಗ್ಗೆ ಇರತಕ್ಕಂತಹ ಈ ಪ್ರಶ್ನೆಗಳು ಗುಣಾಕಾರದಲ್ಲಿ ಯಾವ ರೀತಿ ನಮಗೆ ಎಕ್ಸಾಮಿನೇಷನಲ್ಲಿ ಮೊರಾರ್ಜಿ ಎಕ್ಸಾಮಿನೇಷನ್ನಲ್ಲಿ ನವೋದಯದಲ್ಲಿ ಆದರ್ಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗಿಬಹುದು ಅಂತಕ್ಕಂಥ ಒಂದು ಗೆಸ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ಈ ದಿನ ತರಗತಿಯಲ್ಲಿ ನಾವು ರಿಸಲ್ವ್ ಮಾಡ್ತಾ ಹೋಗೋಣ. ಎಸ್, ಮೊದಲನೇ ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಎಲ್ಲರ ಈ ಕಡೆ ನೋಡ್ರಿ. ಇಲ್ಲಿ ಗುಣಾಕಾರ ಎಂದರೇನು? ನಾನು ಆಲ್ರೆಡಿ ಬರ್ಸಿದ್ದೀನಲ್ವಾ? ಎಸ್, ಗುಣಾಕಾರ ಎಂದರೆ ಇಲ್ಲಿ ಎರಡು ಅಪವರ್ತನಗಳನ್ನು ಗುಣಿಸುವುದು, ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ, ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸುವ ಕ್ರಿಯೆ, ಈ ಮೇಲಿನ ಎಲ್ಲವೂ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಅಪವರ್ತನಗಳನ್ನು ಗುಣಿಸುವುದು, ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ. ಎಸ್, ಇದನ್ನ ಮ್ಯಾಕ್ಸಿಮಮ್ ನಮಗೆ ಆಲ್ಮೋಸ್ಟ್ ಎಲ್ಲವೂ ಸಹ ಒಂದು ಹಂತದಲ್ಲಿ ಸರಿಯಾದ ಉತ್ತರನೇ ಆಗ್ತವೆ. ಆದರೆ ನಾವು ನಿಮಗೆ ಸ್ಟೇಟ್ಮೆಂಟ್ ಹೇಳಿರೋ ಪ್ರಕಾರ ಆಪ್ಷನ್ 2 ಅಥವಾ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಕೊಂಡ್ರಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಮತ್ತೊಂದು ಕ್ವಶನ್ ಬಂದಿದೆ ನೋಡಿ. ಗುಣಾಕಾರ ಕ್ರಿಯೆಯಲ್ಲಿ ಬಳಸದೇ ಇರುವ ಪದ ಯಾವುದು? ಎಸ್, ಯಾವುದು? ಗುಣಲಬ್ಧವನ್ನು ಸಹ ನಾವು ಗುಣಾಕಾರದಲ್ಲಿ ಬಳಸ್ತೀವಿ. ಓಕೆ, ಗುಣಲಬ್ಧವನ್ನ ಬಳಸ್ತೀವಿ ಅಂದ್ರೆ ಗುಣ್ಯ ಮತ್ತು ಗುಣಕವನ್ನ ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರಕ್ಕೆ ನಾವು ಗುಣಲಬ್ಧ ಅಂತೇಳಿ ಕರಿತೀವಿ. ಗುಣ್ಯವನ್ನು ಸಹ ನಾವು ಬಳಸ್ತೀವಿ. ಯಾವ ಸಂಖ್ಯೆಯನ್ನು ಗುಣಾಕಾರ ಮಾಡ್ತೇವೆ ಅದನ್ನು ಗುಣ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಗುಣಕವನ್ನು ಸಹ ನಾವು ಬಳಸ್ತೀವಿ. ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡುತ್ತಿದೀವೋ ಅದನ್ನು ನಾವು ಗುಣಕ ಅಂತೇಳಿ ಕರಿತೀವಿ. ಮತ್ತೆ ಇಲ್ಲಿ ಸಂಕಲನ ಅಂತಕ್ಕಂಥ ಪದ ಈ ಒಂದು ಗುಣಾಕಾರಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಪದ, ಅದನ್ನು ನಾವು ಗುಣಾಕಾರದಲ್ಲಿ ಬಳಸಲ್ಲ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಥವಾ 4ನೇ ಆಪ್ಷನ್. ಇನ್ನು 3ನೇ ಕ್ವಶನ್ ನೋಡ್ರಿ. ಗುಣಾಕಾರ ಕ್ರಿಯೆಯಲ್ಲಿ ಗರಿಷ್ಠ ಮೌಲ್ಯ ಹೊಂದಿರುವ ಪದ ಅಂದ್ರೆ ಈ ಗುಣಾಕಾರ ಮಾಡುವಾಗ ಅತಿ ಹೆಚ್ಚಿನ ಬೆಲೆಯನ್ನು ಹೊಂದಿರತಕ್ಕಂತಹ ಪದ ಯಾವುದು? ಗುಣ್ಯನ, ಗುಣಕನ, ಗುಣಲಬ್ಧನ? ಎಸ್, ಯಾವುದು? ಗುಣಲಬ್ಧ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಗುಣಾಕಾರ ಕ್ರಿಯೆಯಲ್ಲಿ ಗುಣಿಸಿಕೊಳ್ಳುವ ಸಂಖ್ಯೆಗೆ ಹೀಗೆನ್ನುವರು. ನೋಡ್ರಿ, ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳಬಹುದು. ಗುಣಾಕಾರ ಕ್ರಿಯೆಯಲ್ಲಿ ಅಂದ್ರೆ ನಾವು ಗುಣಾಕಾರ ಮಾಡುವಾಗ ಗುಣಿಸಿಕೊಳ್ಳುವ ಸಂಖ್ಯೆಯನ್ನ ಹೀಗೆಂತಾರೆ. ಏನಂತಾರೆ? ಗುಣಕ ಅಂತಾರ, ಗುಣ್ಯ ಅಂತಾರ, ಗುಣಲಬ್ಧ ಅಂತಾರ, ಅಥವಾ ವ್ಯವಕಲನ ಅಂತಾರ? ನೋ, ಗುಣಾಕಾರ ಕ್ರಿಯೆಯಲ್ಲಿ ಗುಣಿಸಿಕೊಳ್ಳುವ. ನೋಡ್ರಿ, ಇಲ್ಲಿ 2 × 4 ಅಂತ ಐತೆ. ಇಲ್ಲಿ 2ನ್ನ 4ರಿಂದ ಗುಣಾಕಾರ ಮಾಡ್ರಿ ಅಂತಾರೆ. ಇಲ್ಲಿ ಗುಣಿಸಿಕೊಳ್ಳುವ ಸಂಖ್ಯೆ 2 ಆಗುತ್ತೆ, ಗುಣಿಸುವ ಸಂಖ್ಯೆ 4 ಆಗುತ್ತೆ. ಅಂದ್ರೆ ಇವ್ರೇನ್ ಕೇಳಿದರೆ? ಗುಣಿಸಿಕೊಳ್ಳುವ ಸಂಖ್ಯೆಯನ್ನ ಹೀಗೆನ್ನುವರು ಗುಣ್ಯ. ಗುಣಿಸಿಕೊಳ್ಳುವ ಸಂಖ್ಯೆ ಯಾವ್ದಾಗುತ್ತೆ? ಗುಣ್ಯ. ನೆಕ್ಸ್ಟ್, ಮತ್ತೊಂದು ಕ್ವಶನ್ ನೋಡ್ರಿ. ಗುಣಾಕಾರ ಕ್ರಿಯೆಯಲ್ಲಿ ಗುಣಿಸುವ ಸಂಖ್ಯೆಯ ಹೆಸರು? ನಾನಾಗ್ಲೇ ಹೇಳಿದೆ, ಈಗ ನಾವು ಗುಣ್ಯ ಮುಗೀತು, ಗುಣಿಸಿಕೊಳ್ಳುವ ಸಂಖ್ಯೆ ಯಾವುದು? ಇಲ್ಲಿ ಗುಣಕ. ಗುಣಾಕಾರ ಕ್ರಿಯೆಯಲ್ಲಿ ಗುಣಿಸುವ ಸಂಖ್ಯೆಯ ಹೆಸರು ಗುಣಕ. ಫಾರ್ ಎಕ್ಸಾಂಪಲ್, ನಾನಾಗ್ಲೇ ಹೇಳಿದೆ 2 × 4 = 8 ಆಗುತ್ತೆ. ಇದನ್ನ ಗುಣಿಸಿಕೊಳ್ಳುವ ಸಂಖ್ಯೆ ಅಂತಂದ್ರೆ ಇದನ್ನ ಗುಣಿಸುವ ಸಂಖ್ಯೆ ಅಂತೇಳಿ ಕರಿತೀವಿ, ಇದನ್ನ ಗುಣಲಬ್ಧ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಥವಾ 2. ನೆಕ್ಸ್ಟ್, ಗುಣಾಕಾರ ಕ್ರಿಯೆಯಲ್ಲಿ ಗುಣಿಸಿ ಬಂದಂತಹ ಉತ್ತರವನ್ನು ಹೀಗೆನ್ನುವರು. ಏನಂತ ಕರೀತಾರೆ? ಗುಣಿಸಿ ಬಂದಂತಹ ಉತ್ತರಕ್ಕೆ ಗುಣಲಬ್ಧ. ಗುಣಲಬ್ಧ, ಭಾಗಲಬ್ಧ ಅಲ್ಲ, ಗುಣಲಬ್ಧ. ಇಂಗ್ಲಿಷ್ ಒಳಗೆ ಇದನ್ನ ಪ್ರಾಡಕ್ಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, 2 ಅಪವರ್ತನಗಳನ್ನು ಗುಣಿಸುವ ಮೊದಲ ಅಪವರ್ತನವನ್ನು ಹೀಗೆಂತಾರೆ. ನೋಡ್ರಿ, ಇಲ್ಲೂ ಸಹ ಗುಣ್ಯ ಗುಣಕನೇ ಅಪವರ್ತನೆ, ಅದು ಸಹ ಇಲ್ಲಿ
ಎರಡು ಅಪವರ್ತನಗಳನ್ನು ಗುಣಿಸುವಾಗ ಮೊದಲ ಅಪವರ್ತನವನ್ನು ಹೀಗೆನ್ನುತ್ತಾರೆ. ಮೊದಲ ಅಪವರ್ತನ ಗುಣ್ಯ. ನೆನ್ಪಿಟ್ಕೊಡ್ರಿ, ಮೊದಲ ಹೆಂಗ್ ಬೇಕಾದ್ರೂ ನಮಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ಬೋದು. ಇದನ್ನ 2 × 6 ದಟ್ ಈಸ್ ಈಕ್ವಲ್ ಟು 12. ಇದನ್ನ ಮೊದಲ ಅಪವರ್ತನ ಅಂದರೆ ಇದನ್ನ ಎರಡನೇ ಅಪವರ್ತನ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಕ್ವಶನ್ಸ್ ನೋಡ್ರಿ, ಮೊದಲ ಅಪವರ್ತನಗಳನ್ನು ಗುಣಿಸುವಾಗ ಮೊದಲ ಅಪವರ್ತನಕ್ಕೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ, ಅದಕ್ಕೆ ಗುಣ್ಯ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಗುಣಾಕಾರ ನಿಜಾಂಶ ತಿಳಿಯಲು ಯಾವ ಕ್ರಿಯೆ ಮಾಡಬೇಕು? ಗುಣಾಕಾರದ ನಿಜಾಂಶ ತಿಳಿಯಲು ಅಂದ್ರೆ ಅದನ್ನ ತಾಳೆ ನೋಡ್ಲಿಕ್ಕೆ ಯಾವ ಅಂಶ ಮಾಡಬೇಕು? ಸಂಕಲನ ಮಾಡಬೇಕು, ಗುಣಾಕಾರ ಮಾಡಬೇಕು, ವ್ಯವಕಲನ ಮಾಡಬೇಕು, ಭಾಗಾಕಾರ ಮಾಡಬೇಕು. ಗುಣಾಕಾರದ ನಿಜಾಂಶ ತಿಳಿಯಲು, ನಿಜಾಂಶ ಅಂತಂದ್ರೆ ತಾಳೆ ನೋಡೋದು ಅಂತ ಹೇಳಿ ಕರಿತೀವಿ. ಸೊ ಅದನ್ನ ನಾವು ಭಾಗಾಕಾರ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ಆಪ್ಷನ್ ಡಿ. ನೆಕ್ಸ್ಟ್ 9ನೇ ಕ್ವಶನ್ನು, ಸಾರಿ 10ನೇದು. 7 ಇದರಲ್ಲಿ ವಿಲೋಮ ಸಂಖ್ಯೆ ಯಾವುದು? 7ರ ವಿಲೋಮ ಸಂಖ್ಯೆ. ನಾನು ಇದನ್ನ ಸಜಾತೀಯ ಸಂಖ್ಯೆ ಮತ್ತು ವಿಜಾತೀಯ ಸಂಖ್ಯೆ ಅಂತಲೂ ಸಹ ಕರಿತೀನಿ. ಇಲ್ಲಿ 7ರ ಅನುಲೋಮ ಮತ್ತು ವಿಲೋಮ ಸಂಖ್ಯೆ ಅಂತ ಬರ್ತವೆ. ಇಲ್ಲಿ 7ರ ವಿಲೋಮ ಆಪ್ಷನ್ ಎ -7. 7ರ ವಿಲೋಮ -7. ನಿಮಗೆ ವಿತ್ ಕ್ರಮ ಅಂತ ಬರುತ್ತೆ. ಇಲ್ಲಿ 1/7 ಅಂತ ಕೊಡ್ತಾರಲ್ವಾ, ಅವಾಗ ವಿತ್ ಕ್ರಮ ಏನಾಗುತ್ತಪ್ಪ ಅಂದ್ರೆ 7/1 ಅಂತ ಬರುತ್ತೆ. ಇದು ಮುಂದಿನ ದಿನದಲ್ಲಿ ನಿಮಗೆ ಭಿನ್ನರಾಶಿ ಅಂತಕ್ಕಂಥ ಒಂದು ಲೆಸನ್ ಇದೆ, ಅದರಲ್ಲಿ ಬರುತ್ತೆ. 1/7ರ ವಿತ್ ಕ್ರಮ 7/1 ಆಗುತ್ತೆ. ಇಲ್ಲಿ ವಿಲೋಮ ಸಂಖ್ಯೆ ಕೇಳಿದ್ದಾರೆ, ಅದರ ನೆಗೆಟಿವ್ ನಂಬರ್ ಕೇಳಿದ್ದಾರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ -7. ನೆಕ್ಸ್ಟ್ 11ನೇ ಕ್ವಶನ್ ನೋಡ್ಕೊಳ್ರಿ. 3/5 ಇದರ ಗುಣಾಕಾರದ ವ್ಯುತ್ಕ್ರಮ ನೋಡ್ರಿ. 3/5 ಇದರ ಗುಣಾಕಾರದ ವ್ಯುತ್ಕ್ರಮ ಅಂತ ಕೊಟ್ಟಿದ್ದಾರೆ. 3/5 ಇದ್ದನ್ನು ನಾವು ಅದನ್ನು ವ್ಯುತ್ಕ್ರಮ ಕಂಡಿಡಿದ್ರೆ 5/3 ಆಗುತ್ತೆ. ಆಪ್ಷನ್ ನೋ, ಇದು ಮೈನಸ್ ಇದೆ ಇಲ್ಲಿ. ಆಪ್ಷನ್ ಸಿ ಇದರ ಗುಣಾಕಾರದ ವ್ಯುತ್ಕ್ರಮ ಅಂದ್ರೆ 3/5 ಇದ್ದಿದ್ದು 5/3 ಆಗುತ್ತೆ, ಹಾಗಾಗಿ ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ವಶನ್ಸ್ ಅನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಗುಣಲಬ್ಧ ಕಂಡು ಹಿಡಿಯುವ ಸೂತ್ರ ನಾನು ಬರ್ಸಿದ್ದೀನಿ ನಿಮಗೆ ಪಾಠ ಮಾಡುವಾಗ. ಗುಣಲಬ್ಧ ಈಸ್ ಈಕ್ವಲ್ ಟು ಗುಣ್ಯ ಬೈ ಗುಣಕ ಅಂತ ಇದೆ. ಸೊ ಗುಣಲಬ್ಧ ಈಸ್ ಈಕ್ವಲ್ ಟು ಗುಣ್ಯ ಇಂಟು ಗುಣಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಥವಾ ಆಪ್ಷನ್ ಬಿ. ಆಪ್ಷನ್ ಬಿ, ಗುಣಲಬ್ಧ ಈಸ್ ಈಕ್ವಲ್ ಟು ಗುಣ್ಯ ಇಂಟು ಗುಣಕ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ. ಗುಣ್ಯ ಕಂಡು ಹಿಡಿಯುವ ಸೂತ್ರ ನಾನು ಪ್ರತಿಯೊಂದನ್ನು ಬರೆಸಿದ್ದೀನಿ. ಗುಣ್ಯ ಕಂಡು ಹಿಡಿಯುವ ಸೂತ್ರ ಏನು, ಗುಣಕ ಕಂಡು ಹಿಡಿಯುವ ಸೂತ್ರ ಏನು, ಗುಣಲಬ್ಧ ಕಂಡು ಹಿಡಿಯುವ ಸೂತ್ರ ಏನಂತಕ್ಕಂಥದ್ದನ್ನ ಪ್ರತಿಯೊಂದನ್ನು ಬರೆಸಿದ್ದೀನಿ. ಇಲ್ಲಿ ನೋಡ್ರಿ, ಗುಣ್ಯ ಕಂಡು ಹಿಡಿಯುವ ಸೂತ್ರ ಗುಣ್ಯ ಈಸ್ ಈಕ್ವಲ್ ಟು ಗುಣಲಬ್ಧ ಡಿವೈಡೆಡ್ ಬೈ ಗುಣಕ. ಎಸ್, ಗುಣ್ಯ ಈಸ್ ಈಕ್ವಲ್ ಟು ಗುಣಲಬ್ಧ ಪ್ಲಸ್ ಗುಣಕ. ಗುಣ್ಯ ಈಸ್ ಈಕ್ವಲ್ ಟು ಗುಣಕ ಡಿವೈಡೆಡ್ ಬೈ ಗುಣಲಬ್ಧ. ಗುಣ್ಯ ಈಸ್ ಈಕ್ವಲ್ ಟು ಗುಣಲಬ್ಧ ಇಂಟು ಗುಣಕ. ಇದಕ್ಕೆ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಗುಣ್ಯ ಈಸ್ ಈಕ್ವಲ್ ಟು ಆಪ್ಷನ್ ಸಿ ಬರೋದಿಲ್ಲ. ಆಪ್ಷನ್ ಸಿ ಹೆಂಗ್ ಬರುತ್ತೆ ಗುಣ್ಯ ಕಂಡುಹಿಡಿಯಲಿಕ್ಕೆ? ನಾನು ಆಗ್ಲಿಕ್ಕೆ ಹೇಳಿದ್ದೀನಿ ನಿಮಗೆ, ನಿನ್ನೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಇಲ್ಲಿ ಯಾವುದೋ ಒಂದು ಖಾಲಿ ಬಾಕ್ಸ್ ಕೊಡ್ತಾರೆ, ಇಲ್ಲಿ ಇಂಟು ಕೊಡ್ತಾರೆ, ಇಲ್ಲಿ ಒಂದು 5 ಕೊಡ್ತಾರೆ, ಇಲ್ಲಿ ಈಸ್ ಈಕ್ವಲ್ ಟು ಕೊಡ್ತಾರೆ, ಇಲ್ಲಿ 15 ಕೊಡ್ತಾರೆ ಅಂತೇಳಿ. ಇಲ್ಲಿ ಗುಣಕ ಕೊಟ್ಟಿದ್ದಾರೆ, ಇಲ್ಲಿ ಗುಣ್ಯ ಕೊಟ್ಟಿದ್ದಾರೆ. ಸೊ ಇದರಿಂದ ಇದನ್ನ ಭಾಗಾಕಾರ ಮಾಡಿದ್ರೆ ತಾನೇ ನಮಗೆ ಅದ್ರ ಆನ್ಸರ್ ಬರೋದು. ಸೊ 5 1 5 3 ಸೊ ಇಲ್ಲಿ 3 ಬಂತಲ್ವಾ, ಇದು ಗುಣ್ಯ. ಸೊ ಇದನ್ನ ಗುಣ್ಯ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡಿದ್ವಿ, ಇಲ್ಲಿ ಗುಣಲಬ್ಧದಿಂದ ಗುಣಕದಿಂದ ಗುಣಲಬ್ಧವನ್ನು ಭಾಗಾಕಾರ ಮಾಡಿದ್ವಿ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಗುಣಲಬ್ಧ ಡಿವೈಡೆಡ್ ಬೈ ಗುಣಕ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇರ್ಬೇಕನ್ಸುತ್ತಿದ್ದು. ಇನ್ನೊಂದು ಕ್ವಶನ್ ಇದೆ, ಗುಣಕ ಕಂಡುಹಿಡಿಯುವ ಸೂತ್ರ. ಸೇಮ್ ಅದೇ, ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ ಡಿವೈಡೆಡ್ ಬೈ ಗುಣ್ಯ. ಇದಕ್ಕೆ ಆಪ್ಷನ್ ಬಿ. ಬಾಯಿಗೆ ಬಂದಿದೆ ಇಲ್ರಿ, ಆಪ್ಷನ್
ಬಿ. ಹದಿನಾರನೇ ಕ್ವಶನ್ ನೋಡ್ರಿ, ನೋಡೋಣ ಇದು ಲೆಕ್ಕ ಮಾಡ್ರಿ ನೋಡೋಣ. ಸೊ 30 ಇಂಟು 40 ಇಂಟು 50. ನೋಡ್ರಿ, ನಾನು ಒಂದು ಗುಣಾಕಾರದ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೇಳುವಾಗ, ಗುಣಲಕ್ಷಣಗಳನ್ನು ಹೇಳುವಾಗ ನಾನು ಒಂದು ಗುಣಲಕ್ಷಣ ಹೇಳಿದ್ದೆ. ಏನಂದ್ರೆ, ಇವು ಏನಾದರೂ 10ರ ಒಂದು ಗುಣಕಗಳಾಗಿದ್ದರೆ 0ಯಿಂದ ನೀವು ಕನ್ಸಿಡರೇ ಮಾಡಕ್ ಹೋಗ್ಬಾರ್ದು. ಡೈರೆಕ್ಟಾಗಿ ಯಾವ ನಂಬರ್ ಇದೆಯೋ ಆ ನಂಬರ್ನ ಗುಣಾಕಾರ ಮಾಡಿ ಅದ್ರ ಪಕ್ಕದಲ್ಲಿ ಎಷ್ಟು 0 ಇದಾವೋ ಅಷ್ಟು 0 ಇಟ್ಟರೆ ಮುಗೀತೆ ಅಂತೇಳಿ ನಾನು ಇವೆರಡಕ್ಕೆ ಮೊದಲು ಗುಣಾಕಾರ ಮಾಡ್ತಾ ಇದ್ದೀನಿ. 4 3 12. ಸೊ 12 ಅಂದರೆ ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ. ನೆಕ್ಸ್ಟ್ ಇವೆರಡು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಇಂಟು 50 ಹಾಕೋಣ. ನೆಕ್ಸ್ಟ್ 5 12 5 60. ಇಲ್ಲಿ 2 0, ಇಲ್ಲಿ 1 0. ಇಲ್ಲಿ 60,000 ಆನ್ಸರ್ ಬರುತ್ತೆ. 60,000 ಆಪ್ಷನ್ ಏನಲ್ಲಿದೆ. 60,000 ಆಪ್ಷನ್ ಏನಲ್ಲಿದೆ. ನೀವು ಬೇಕಾದ್ರೆ ಬರ್ಕೊಡ್ರಿ, ಈ ರೀತಿ ಎಕ್ಸ್ಪ್ಲನೇಷನ್ ಬರ್ಕೊಡ್ರಿ ನೀವು. ಕೆಳಗಡೆ ಸೈಡಿಗೆ ಬರ್ಕೊಡ್ರಿ ಯಾವ ರೀತಿ ಬರುತ್ತೆ ಆಪ್ಷನ್ ಅಂತ ಹೇಳ್ಬಿಟ್ಟು. ಏನಂತ ಬರ್ಕೊಂತೀಯಪ್ಪ? 30 ಇಂಟು 40 ಇಂಟು 50. ಫಸ್ಟ್ ಇವೆರಡಕ್ಕೆ ನೀವು ಗುಣಾಕಾರ ಮಾಡಿಬಿಡ್ರಿ. 4 3 12. ಇದೊಂದು 0, ಇದೊಂದು 0, ಆಸ್ ಇಟ್ ಈಸ್ ಇಕ್ಬಿಡ್ರಿ. ಇಂಟು ಇಲ್ಲಿ 50 ಬಂತು. ಸೊ 5 12 60. ಇಲ್ಲಿ 2 0 ಇದ್ದಾವೆ, ಇಲ್ಲಿ 1 0 ಇದೆ. ಒಟ್ಟಾರೆಯಾಗಿ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ಬೇಗ ಮುಗಿಸ್ಕೊಡ್ರಿ. ಎಸ್, ಇವತ್ತು ಇಷ್ಟು ಕ್ವಶನ್ಸನ್ನು ನಾನು ಡಿಸಾಲ್ವ್ ಮಾಡಿದ್ದೀನಿ. ನೋಡ್ರಿ, ಎಕ್ಸಾಮಿನೇಷನಲ್ಲಿ ಇದೇ ರೂಟಲ್ಲಿ ಕ್ವಶನ್ಸ್ ಬರ್ತಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ನೀವು ಎಲ್ಲ ಆ್ಯಂಗಲ್ಸಲ್ಲೂ ಸಹ ಕ್ವಶನ್ಸನ್ನು ತೆಗಿಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಕ್ವಶನ್ಸನ್ನು ನಾನು ನಿಮಗೆ ಡಿಸಾಲ್ವ್ ಮಾಡಿದ್ದೀನಿ. ಸೊ ನೋಡೋಣ, ನಾಳೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ನಿಮ್ಮ ಹತ್ರ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ವರ್ಕ್ ಮಾಡಿರಿ ಜಾಸ್ತಿ. ಇವನ್ನ ಬರ್ಕೊಂಡು ಇಲ್ಲಿಗೆ ಸುಮ್ಮನೆ ಬಿಡಬೇಡ್ರಿ. ಹೆಚ್ಚು ವರ್ಕ್ ಮಾಡಿದಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಅರ್ಥ ಆಯ್ತಲ್ವಾ? ಓಕೆ, ಗುಡ್ ನೈಟ್. ರೈಟ್. Number